ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಇದು ಶತಮಾನದ ಹೊಸ್ತಿಲಲ್ಲಿರುವಂತಹ ಸರ್ಕಾರಿ ಶಾಲೆ. ಇದು ಈ ಶಾಲೆಯ ಪರಿಸ್ಥಿತಿ ಏನಾಗಿದೆ ಅಂತ ನೀವೇ ನೋಡಬಹುದು. ತುಂಬಾ ಹದಗೆಟ್ಟಿದೆ ಶಾಲೆಯ ಪರಿಸ್ಥಿತಿ. ಇದು ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಇದು ಶತಮಾನದ ಹೊಸ್ತಿಲಲ್ಲಿರುವಂತಹ ಸರ್ಕಾರಿ ಶಾಲೆ. ಇದು ಶತಮಾನದ ಸರ್ಕಾರಿ ಶಾಲೆಗೆ ಒಂದು ಕಾಯಕಲ್ಪ ಬೇಕಿದೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಕುಸಿಯುವ ಹಂತದಲ್ಲಿದೆ. ಅಡಿಗೆ ಕೋಣೆ ಆವರಣದಲ್ಲಿಯೇ ಅಡಿಗೆಯನ್ನ ಮಾಡ್ತಿದ್ದಾರೆ ಸಿಬ್ಬಂದಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಣ್ಮುಚ್ಚಿ ಕುಳಿತಿದೆ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತ. ಏನ್ ಮಾಡ್ತಿದ್ದಾರೆ? ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕೋಡಿಯ ಕಪ್ಪಲಗುದ್ದಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆ ಇದು. ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು. 262 ಮಕ್ಕಳು ದಾಖಲಾತಿಯನ್ನ ಹೊಂದಿದ್ದಾರೆ ಈ ಶಾಲೆಯಲ್ಲಿ. ಅಡಿಗೆ ಕೋಣೆ ನಿರ್ಮಿಸಲು ಅನೇಕ ಬಾರಿ ಮನವಿಯನ್ನ ಮಾಡಿಕೊಂಡಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಯಾವುದೇ ಸ್ಪಂದನೆಯನ್ನ ನೀಡಿಲ್ಲ ಗ್ರಾಮ ಪಂಚಾಯಿತಿ ಹಾಗೂ ಅಧಿಕಾರಿಗಳು ಎಂದು ಅಲ್ಲಿನ ಸ್ಥಳೀಯರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶತಮಾನದ ಹೊಸ್ತಿಲಲ್ಲಿರುವಂತಹ ಸರ್ಕಾರಿ ಶಾಲೆ ಇದು. ಶತಮಾನದ ಸರ್ಕಾರಿ ಶಾಲೆಗೆ ಒಂದು ಕಾಯಕಲ್ಪ ಬೇಕಿದೆ. ಯಾವ ಕ್ಷಣದಲ್ಲಾದ್ರೂ ಕೂಡ ಕುಸಿಯುವ ಹಂತವನ್ನ ತಲುಪಿದೆ ಅಡಿಗೆ ಕೋಣೆ. ಇಂತಹ ಸ್ಥಿತಿಯಲ್ಲಿ ಯಾವ ರೀತಿ ಅಡಿಗೆ ಮಾಡೋದು, ಯಾವ ರೀತಿ ಇರೋದು, ಅಲ್ಲಿನ ವಿದ್ಯಾರ್ಥಿಗಳು ಹೇಗಿರ್ಬೇಕು ಅನ್ನೋ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಆದಷ್ಟು ಬೇಗ ಅಂದ್ರೆ ಸಾಕಷ್ಟು ಬಾರಿ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೇನಾದ್ರೂ ಪರಿಹಾರವನ್ನ ನೀಡಿ ಆದಷ್ಟು ಬೇಗ ಸರಿಪಡಿಸಿ ಅಂತ. ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿ ತಲೆ ಕೆಡಿಸಿಕೊಂಡಿಲ್ಲ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇಲ್ಲಿ 262 ಮಕ್ಕಳು ದಾಖಲಾತಿಯನ್ನ ಹೊಂದಿದ್ದಾರೆ. 262 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಇವರ ಪರಿಸ್ಥಿತಿ ಏನು, ಮಕ್ಕಳ ಸ್ಥಿತಿ ಏನು ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ದೊಡ್ಡ ಆವರಣ, ದೊಡ್ಡ ಶಾಲೆ ಅಂತಾನೆ ಹೇಳಬಹುದು. ಆದ್ರೆ ಅಡಿಗೆ ಮಾಡಕ್ ಮಾತ್ರ ಒಂದು ಚಿಕ್ಕ ಕೋಣೆಯ ವ್ಯವಸ್ಥೆ ಇಲ್ಲ. ಇನ್ನೇನ್ ಮಳೆ ಬಂದ್ರೆ ಸಾಕು ಗಾಳಿ ಮಳೆಗೆ ಬಿದ್ದೋಗೋ ಪರಿಸ್ಥಿತಿಲಿ ಅಲ್ಲಿದೆ. ಮಕ್ಕಳಿಗೆಲ್ಲ ಆಚೆನೆ ಸಿಬ್ಬಂದಿಗಳು ಅಡಿಗೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ, ಸರ್ಕಾರ ಏನ್ ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನ ನೀಡಬೇಕು ಅಂತ ಅಲ್ಲಿನ ಸಿಬ್ಬಂದಿಗಳು ಜೊತೆಗೆ ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ದಾರೆ. ಊಟ ಕೇಂದ್ರ ಬಹಳ ದಿವಸ ಆತ್ರಿ. ಇದು ಒಂದು ವಿನಾಶದ ಹಂತದಲ್ಲಿ ಇರೋದ್ರಿಂದ ಆಗಿನ ಹಂತದಲ್ಲಿ ಗ್ರಾಮ ಪಂಚಾಯತಿ 50,000 ಅನುದಾನದಲ್ಲಿ ಕಟ್ಟಿದ್ದು. ಅದು ಡೆಮಾಲಿಷ್ ಆಗಿದೆ. ಈಗಾಗಲೇ ಡೆಮಾಲಿಷ್ಗೆ ಅನುಮತಿ ಸಿಕ್ಕಿದೆ. ಆದರೆ ಹೊಸದಾಗಿ ಬಿಸಿಯೂಟ ಕೇಂದ್ರ ನಿರ್ಮಾಣ ಇನ್ನೂ ಆಗ್ತಾ ಇಲ್ಲ. ಗ್ರಾಮ ಪಂಚಾಯತಿ PDO ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಅಥವಾ ತಾಲೂಕ್ ಪಂಚಾಯತಿನ ಆಗಿನ ಅಕ್ಷರದಾಸೋಹ ಕಾರ್ಯಕ್ರಮದ ಅಧಿಕಾರಿಗಳು ಅವ್ರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ. ಈವರೆಗೂ ಯಾರೂ ಅದನ್ನ ಅವ್ರ ಕಡೆ ಗಮನ ಇಲ್ಲ. ಮತ್ತು ಭೋಜನಾಲಯನೂ ಮಂಜೂರಾಗಿತ್ತು ನಮ್ಮ ಶಾಲೆಗೆ, ಭೋಜನಾಲಯನೂ ಆಗ್ಲಿಲ್ಲ. ಅದಕ್ಕೆ ಸರ್, ಈಗ ತಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು ಸರ್? ಮಕ್ಕಳ ಸಂಖ್ಯೆ 262 ಇರೋದ್ರಿಂದ 1ರಿಂದ 8ನೇ ತರಗತಿ ಇಲ್ಲಿ ಮಕ್ಕಳು ಅಭ್ಯಾಸ ಮಾಡ್ತಾರು. ಮತ್ತ ಈಗ ಮೊನ್ನೆ ನಮ್ಮ ಶಾಲೆ 9ನೇ ತರಗತಿ ಮತ್ತು 10ನೇ ತರಗತಿ ಉದ್ಘಾಟನೆ ಆಗಿದೆ. ನಾನು ಶಾಸಕರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಆದ್ರೂ ಕೂಡ ಯಾಕೋ ಈ ಕಾಮಗಾರಿಗಳು ಆಗ್ತಾ ಇಲ್ಲ. ಈ ಶಾಲೆಗೆ ಹಾಗೆ ಉಳಿತಾ ಇದೆ. ಶಾಲೆ ನವೆಂಬರ್ 11 ಮತ್ತು 12ರಂದು ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಲಿದೆ. 12, 11, 1925ರಲ್ಲಿ ಶಾಲೆ ಪ್ರಾರಂಭವಾಗಿತ್ತು. ಈ ಶತಮಾನದ ಅಂಚಿನಲ್ಲಿ ಇದ್ರೂ ಕೂಡ ಬಿಸಿಯೂಟ ಕೇಂದ್ರ ನಮ್ಮಲ್ಲಿ ಯಾಕೋ ಮಂಜೂರು ಆಗಲಿಲ್ಲ. ನಾವು ತಾಲೂಕ್ ಪಂಚಾಯತಿ ಈ ಹಿಂದೆ ನಮ್ಮ KT ಕಾಂಬ್ಳೆ ಸರ್ ಅಧಿಕಾರಿಗಳಿದ್ದಾಗೂ ಕೂಡ ವಲ್ಯಾಪುರ ಸರ್ ಬಂದರು, ಅವ್ರಿಗೂ ಮನವಿ ಕೊಟ್ಟಿದೆ. ಆಮೇಲೆ ಗ್ರಾಮ ಪಂಚಾಯತ್ ಹಂತದಾಗ ಮಾಡ್ತಾರಪ್ಪ ಉದ್ಯೋಗ ಖಾತ್ರಿ ಯೋಜನಾದೊಳಗೆ, ನೀವು ಅಲ್ಲಿ ಮಾಡ್ಕೋರಿ ಅಂತ ಹೇಳಿದ್ರು ನಮ್ಗ. ಅಲ್ಲಿ ಮಾಡ್ಕೊಳ್ಳಂದಾಗ ಇಲ್ಲಿ ಅವ್ರ ಕಾಂಟ್ರಾಕ್ಟ್ ಹಿಡಿವಲ್ರು, ಟೆಂಡರ್ ಆವತ್ತು ಏನೇನೋ ಒಟ್ಟು ಬರೀ ಯಾವುದೋ ಪರಿಪೂರ್ಣ ಇಲ್ಲ. ಮಾಡುವಂತ ಆಸಕ್ತಿ ಯಾವ ಅಧಿಕಾರಿಗಳಿಗೂ ಕಾಣ್ತಾ ಇಲ್ಲ. ಶತಮಾನೋತ್ಸವ ಕಾಣುವಂತ ಒಂದು ಮಾದರಿ ಶಾಲೆಯಲ್ಲಿ ಬಿಸಿಯೂಟ ಕೋಣೆಗಿಲ್ಲ ಸರ್, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಅದು ಅಧಿಕಾರಿಗಳು ಮಾಡಬೇಕಾಗಿತ್ತು ಸರ್. ಮತ್ತೆ ಪಂಚಾಯತಿ ಹಂತದಲ್ಲಿ ಮಾಡ್ತಾರಂದ್ರು ಉದ್ಯೋಗ ಖಾತ್ರಿ ಯೋಜನೆ ಒಳಗ. ಅದಕ್ಕೆ ಅರ್ಜಿ ಎಲ್ಲ ಕೊಟ್ಟಾಗಿದೆ. ಅದು ಯಾಕೋ ಅವ್ರ ಕಾಮಗಾರಿ ಮಾಡಿ
ಒಳಗನ ತೋದ್ ಎಲ್ಲಾ ಫೋಟೋದ ಎಲ್ಲಾ ಮಾಡಿದೀವ್ರಿ ಸರಿ. ಈಗಾಗ್ಲೇ ಫೋಟೋ ಹೊಡ್ಕೊಂಡ್ ಹೋಗ್ತಾರಿ ಸರಿ, ಮತ್ ಗಪ್ಪ ಇರ್ತಾರಿ. ಫೋಟೋ ಹೊಡ್ಕೊಂಡ್ ಹೋಗೋದು ಗಪ್ಪ ಇರ್ರಿ ಸರಿ. ನಾವ್ ಸರ್ ಹೋಗಿ ಹೇಳಿ ನಮಗೂ ಬೇಜಾರಾಗೈತ್ರಿ ಸರಿ. ಬ್ಯಾಡ ಗಪ್ಪತ್ತೇಳಿ ನಾವ್ ಒಳಗ್ ನಾವ್ ಬಡತಾನ್ ಜಲಮಿಂದ್ರ ಬಂದ್ ನಾವ್ ಕೆಲ್ಸ ಮಾಡ್ತೀವಿ ಸರಿ. ಅಡಿಗೆ ಕೋಲೋದು ಬಿದ್ರೆ ನಮ್ಗ ತ್ರಾಸ ಇಲ್ರಿ ಸರಿ. ಈಗ ಹಳಿ ಕಟ್ಟಡ ಐತ್ರಿ ಸರಿ, ನಾವ್ ಬಿದ್ರೆ ನಮ್ಗ್ ಭಯ ಐತ್ರಿ ಸರಿ. ಅದ್ರ ಸಂಬಂಧ ಅದಕ್ಕೋಸ್ಕರ ಎಲ್ಲಾ ಇಲ್ಲಿ ಹೊರಗ ಮಾಡತೀವ್ರಿ ಸರಿ. ಎಷ್ಟು ದಿನ ಹೊರಗಡೆ ಮಾಡ್ತೀರಿ ಅಡಿಗೆ ಇಲ್ಲಿ ಸರಿ? ಈಗ ಏನ್ ಮಳೆಗಾಲ ಬಂದೈತಿರಲ್ಲ ಸರಿ, ಮಳೆಗಾಲದಿಂದನೇ ಸರಿ ಒಟ್ಟು ಮಾಡಾಕತ್ತೀವ್ರಿ ಸರಿ. ಈ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರದು ಬಂದಾಗ ಏನೇನ್ ಹೇಳ್ತಾರ ಇಲ್ಲಿ ಬಂದ್ರೆ ಸರಿ? ಮಾಡ್ತೇವ್ ಅಂತಾರಿ ಸರಿ, ನಾವ ಹೇಳ್ತೀವ್ರಿ ಸರಿ, ಮಾಡ್ತೇವತ್ ಅಂತಾರಿ ಸರಿ. ಮತ್ ಮಾಡ್ತೇವ್ ಅನ್ನೋದ್ರಿ ಸರಿ, ಮತ್ ಗಪ್ ಇರೋದ್ರಿ ಮಾಡ್ತಾರ. ಮತ್ತೆ ಮುಂದಿನ ನಿಮ್ಮ ಶಾಲೆ ಶತಮಾನೋತ್ಸವ ಕಾರ್ಯಕ್ರಮ ಆಯ್ತ್ರಿ ಸರಿ, ಶತಮಾನೋತ್ಸವ ಆಯ್ತ್ರಿ, ಖುಷಿ ಐತ್ರಿ ಸರ್. ಒಳಗನ ತೋದೆಲ್ಲ